ಶಿವಣ್ಣನ ಬುದ್ಧಿವಂತ ಪಾಠ. ತೋಚು ಸಾಲು, ಖರ್ಚು ತಕ್ಕಂತ ದುಡಿಬೇಕು, ದುಡ್ಡಿದ ತಕ್ಕಂತೆ ಖರ್ಚು ಮಾಡ್ಬೇಕು. ಒಂದಿಷ್ಟು ದೂರದ ಹಳ್ಳಿ ಕಾನನದುರ್ಗದಲ್ಲಿ ಶಿವಣ್ಣ ಎಂಬ ರೈತನಿದ್ದ. ಅವನು ಸತತವಾಗಿ 10 ಎಕರೆ ಜಮೀನಿನಲ್ಲಿ ಬೆಳೆ ಬೆಳೆಸುತ್ತಿದ್ದ. ಕೃಷಿಯ ಮೂಲಕ ಹಳ್ಳಿಯಲ್ಲೇ ಪ್ರೀತಿಯ ವ್ಯಕ್ತಿಯಾಗಿದ್ದ ಶಿವಣ್ಣ ದುಡಿಮೆ ಮಾಡುವವನೂ ಸರಳ ಜೀವನ ನಡೆಸುವವನೂ ಆಗಿದ್ದ. ಒಂದು ವರ್ಷ ಅವನ ಬೆಳೆ ತುಂಬ ಉತ್ತಮವಾಗಿ ಬಂದಿತ್ತು. ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರಕಿತು. ಅವನಿಗೆ ಹಠಾತ್ ಲಕ್ಷಗಟ್ಟಲೆ ಹಣ ಬರುತ್ತದೆ. ಮನೆಯವರು, ನೆರೆಹೊರೆ ಮನೆಯವರು ಎಲ್ಲರೂ ಅವನಿಗೆ ಸಲಹೆ ಕೊಡಲು ಶುರು ಮಾಡಿದರು. ಈಗ ಬೈಕ್ ಖರೀದ್ ಮಾಡೋಣ ಶಿವಣ್ಣ, ಏನಾದ್ರೂ ಚಿನ್ನ ತಗೋಣ, ಮದುವೆ ಸಮಯಕ್ಕೆ ಉಪಯೋಗವಾಗುತ್ತೆ, ಮಕ್ಕಳಿಗೆ ಇಂಗ್ಲಿಷ್ ಶಾಲೆ ಹಾಕಿ. ಶಿವಣ್ಣ ಕೂಡ ಆ ಹಣದಿಂದ ಒಂದು ಹೊಸ ಬೈಕ್, LED ಟಿವಿ, ಮಲ್ಟಿಪ್ಲೆಕ್ಸ್ ಫ್ರಿಡ್ಜ್ ಎಲ್ಲವೂ ಖರೀದಿಸಿದ. ಹಾಗೆ ತಿಂಗಳುಗಳು ಹೋದವು. ಆದ್ರೆ ಮುಂದಿನ ವರ್ಷ ಮಳೆ ಇಲ್ಲದೆ ಬೆಳೆ ಕೆಟ್ಟಿತು. ಆದರೂ ಎಲೆಕ್ಟ್ರಿಕ್ ಬಿಲ್, EMI, ಮಕ್ಕಳ ಶಾಲಾ ಫೀಸ್ ಎಲ್ಲವೂ ಕಾದಿತ್ತು. ಕೈಯಲ್ಲಿ ಹಣ ಇಲ್ಲದೆ ಆತ ಮುಗ್ಗರಿಸಿದ. ಒಂದು ದಿನ ಹಳ್ಳಿಗೆ ಬಂದ ಹಿರಿಯ ಗುರು ಒಬ್ಬನು ಶಿವಣ್ಣನ ಜೊತೆ ಮಾತನಾಡಿದ. ಆ ದಿನ ಅವನು ಹೇಳಿದ ಶ್ಲೋಕವೇ, ಖರ್ಚು ತಕ್ಕಂತೆ ದುಡಿಬೇಕು, ದುಡ್ಡಿದ ತಕ್ಕಂತೆ ಖರ್ಚು ಮಾಡ್ಬೇಕು. ಅದರ ಅರ್ಥವನ್ನ ಶಿವಣ್ಣ ಅರ್ಥ ಮಾಡಿಕೊಂಡ. ಆ ಹಣವಿದ್ದಾಗ ದುಡ್ಡಿಸಿ ಉಳಿಸ್ಕೊಳ್ಬೇಕು, ಬಡಾವಳಿಗಾದಾಗಲೇ ತಾಳ್ಮೆಯಿಂದ ಕೆಲಸ ಮಾಡಬೇಕು. ಮುಂದಿನ ವರ್ಷದಿಂದ ಶಿವಣ್ಣ ತನ್ನ ಖರ್ಚು ನಿಯಂತ್ರಣಕ್ಕೆ ತೆಗೆದುಕೊಂಡ. ಅವನು ದಿನಚರಿಯಲ್ಲಿ ಲೆಕ್ಕ ಇಟ್ಟ, ಹೊಸದಾಗಿ ಉಳಿತಾಯ ಖಾತೆ ಆರಂಭಿಸಿದ, ಮಗನಿಗೆ ಸಹಜ ಶಾಲೆಯಲ್ಲಿ ಸೇರಿಸಿ ಪಕ್ಕಾ ಪಾಠ ನೀಡ್ತಿದ್ದ. 5 ವರ್ಷಗಳ ನಂತರ ಶಿವಣ್ಣ ಹಣದ ಎಡವಟ್ಟಿಲ್ಲದೆ ಬದುಕುತ್ತಿದ್ದ. ಅವನು ನಗುತ್ತಾ ಹೇಳ್ತಿದ್ದ, ಆ ಕಾಲದಲ್ಲಿ ದುಡ್ಡಿದ್ದಂದ್ರೆ ಖರ್ಚು ಮಾಡ್ಬೇಕೆನ್ನಿಸ್ತಿತ್ತು, ಈಗ ಖರ್ಚು ಮಾಡೋ ಮುಂಚೆ ಎಷ್ಟು ದುಡ್ಡಿದ್ದಾನೆ ನೋಡ್ತೀನಿ.